ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣಾರ್ಭಟ ಕುಸಿದು ಬಿಡುವಂತಹ ಹಂತದಲ್ಲಿ ಆತಂಕದಲ್ಲಿ ಶಿರಾಡಿಘಾಟ್ನ ಮನೆಗಳಿವೆ. ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿಯಿಂದಾಗಿ ಅಪಾಯಕ್ಕೆ ಹಲವಾರು ಕುಟುಂಬಗಳು ಸಿಲುಕಿವೆ. ಮನೆಗಳು ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ. ಶಿರಾಡಿಘಾಟ್ನ ಹೆಗ್ಗದೆ ಬಳಿ ಜನರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಜೀವ ಭಯದಲ್ಲೇ ದಿನ ದೂಡ್ತಾ ಇದ್ದಾರೆ. ಮಳೆ ಹೆಚ್ಚಾದಂತೆಲ್ಲ ಮಣ್ಣು ಕುಸಿತಾ ಇದೆ. ಭೂಮಿ ಕುಸಿಯುವ ಆತಂಕವೂ ಕೂಡ ಇದೆ. ಮನೆಗಳು ಯಾವಾಗ ಏನಾಗುತ್ತೋ ಅನ್ನುವಂಥದ್ದು ಗೊತ್ತಿಲ್ಲದಂತಹ ಪರಿಸ್ಥಿತಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ವರುಣ ಆರ್ಭಟಿಸಿದ್ದಾನೆ. ಭಾರೀ ಮಳೆ ಆರ್ಭಟಕ್ಕೆ ಶಿರಾಡಿಘಾಟ್ ರಸ್ತೆಯಲ್ಲಿ ನಿರಂತರವಾಗಿ ಭೂಕುಸಿತವಾಗ್ತಿದೆ. ಮತ್ತೊಂದೆಡೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈಗ ಮನೆಗಳಿಗೆ ಓಡಾಡಲು ರಸ್ತೆ ಇಲ್ಲದಂತಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಸಕಲೇಶ್ಪುರ ತಾಲೂಕಿನ ಹೆಗ್ಗದ್ದೆ ಅಂತಕ್ಕಂತಹ ಗ್ರಾಮ. ಈ ಗ್ರಾಮದಲ್ಲಿ ಶಿರಾಡಿಘಾಟ್ ರಸ್ತೆ ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಮೇಲಿನಿಂದ ಭೂಮಿಯನ್ನು ಬಗೆಯಲಾಗಿದೆ. ಇದು ಆರಂಭದಿಂದಲೂ ಸಹ ಅವೈಜ್ಞಾನಿಕವಾದಂಥ ಸಾಕಷ್ಟು ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಇದ್ರು. ಕೇವಲ 10 ಮೀಟರನ್ನು ಭೂಮಿಯನ್ನು ತಗೊಂಡ್ರೆ ಮೇಲಿನಿಂದ ಕುಸಿತಾ ಇರತಕ್ಕಂಥ ಮಣ್ಣಿನ ಪ್ರಮಾಣದಿಂದ 4 ರಿಂದ 5 ಎಕರೆ ಕಾಫಿ ತೋಟ ಸಂಪೂರ್ಣವಾಗಿ ಹಾಳಾಗ್ತಿದೆ. ಅಲ್ಲದೆ ಈ ಹೆಗ್ಗದ್ದೆ ಗ್ರಾಮದಲ್ಲಿ ಮೇಲ್ಭಾಗದಲ್ಲಿ ಮನೆಗಳಿವೆ. ಅದಕ್ಕೆ ಇದ್ದಂಥ ರಸ್ತೆಯು ಸಹ ಈಗ ಮುಚ್ಚಿ ಹೋಗಿದೆ. ಈಗ ಮನೆಗಳಿಗೆ ತೆರಳಿಕ್ಕೆ ಯಾವುದೇ ಥರದಂಥ ಒಂದು ರಸ್ತೆಗಳಿಲ್ಲ. ಈಗ ಹೊಸದಾಗಿ ರಸ್ತೆ ಮಾಡಲು ಹೋಗ್ತಾ ಇದ್ದಾರೆ. ಆದರೆ ಆ ಮೇಲಿನಿಂದ ಕುಸಿತಾ ಇರತಕ್ಕಂಥ ಮಣ್ಣು ಏನಿದೆ ಅದು ರಸ್ತೆಗೆ ಬೀಳ್ತಾ ಇದೆ. ಒಂದು ವೇಳೆ ಮನೆಗೆ ಹೋಗಬೇಕಾದ್ರೆ ಅವ್ರು ಯಾರಾದರೂ ಸಹ ಅವರ ಮೇಲೆ ಮಣ್ಣು ಬೀಳುವಂಥ ಒಂದು ಸಾಧ್ಯತೆ, ಒಂದು ಅಪಾಯದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಮೇಲೆ ವಾಸದ ಮನೆಗಳಿವೆ. ಈ ಕಡೆ BSNL ಟವರ್ ಇದೆ. ಅವೆಲ್ಲವೂ ಇದ್ರೂ ಸಹ ಸುಮಾರು 100 ಅಡಿಗಳಷ್ಟು 90 ಡಿಗ್ರಿ ಮಾದರಿಯಲ್ಲಿ ಭೂಮಿಯನ್ನು ಅವೈಜ್ಞಾನಿಕವಾಗಿ ಕೊರೆದಿದ್ದಾರೆ. ಒಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದೆಡೆ ಮೇಲ್ಭಾಗದಲ್ಲಿ ಇರತಕ್ಕಂತಹ ಮನೆಗಳಿಗೆ ಓಡಾಡಲು ರಸ್ತೆ ಇಲ್ಲದಂತಾಗಿದೆ. ಹಾಗಾಗಿ ಇವರ ಗೋಳನ್ನು ಕೇಳಲಿಕ್ಕೆ ಯಾರೂ ಸಹ ಇಲ್ಲಿ ಇಲ್ಲ. ಯಾಕೆಂದರೆ ಇಲ್ಲಿರ್ತಕ್ಕಂಥವರು ಎಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಅಧಿಕಾರಿಗಳು. ಅವ್ರು ಯಾರಿಗೂ ಸಹ ಕನ್ನಡ ಬರಲ್ಲ. ಆದರೆ ಇವರು ಸಮಸ್ಯೆನ ಅವ್ರ ಬಳಿ ಹೇಳಲಿಕ್ಕೆ ಹೋದರೂ ಸಹ ಅವ್ರಿಗೆ ಅರ್ಥವಾಗ್ತಿಲ್ಲ ಅಂತೇಳಿ ಅವರು ಒಂದು ಅಳಲನ್ನು ತೋಡ್ಕೋತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈಗ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಮನೆಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವೀಗ ಮಾತಾಡ್ಸೋಣ. ಸರ್ ಹೇಳಿ, ಯಾವಾಗಲಿಂದ ಕಾಮಗಾರಿ ನಡೀತಿದೆ, ಏನೆಲ್ಲ ಸಮಸ್ಯೆ ಆಗ್ತಿದೆ? ಸರ್, ನನ್ನ ಹೆಸರು ಯಶಸ್ವಿ ಅಂತ. ಇದು ಒಂದು ವರ್ಷನೇ ಆಗ್ತಾ ಬಂತು. ಈಗ ನಂದಲ್ಲಿ ಏನು ನೀವು ನೋಡಿದರೆ ಅಲ್ಲಿ ಜರ್ಕೊಂಡು ಹೋಗಿರೋದು ಅದು 5-6 ಮಂತ್ಸ್ ಆಯಿತು ಜರ್ಕೊಂಡು ಹೋಗಿ. ಅವತ್ತಿಂದ ಇವತ್ತಿನವರೆಗೂ ಅದನ್ನ ಏನು ರೆಡಿ ಮಾಡಿಕೊಟ್ಟಿಲ್ಲ ನನಗೆ. ನನ್ನ ವೆಹಿಕಲ್ಸ್ ಎಲ್ಲ 3 ಇಲ್ಲಿ ರೋಡಲ್ಲಿ ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ ನನಗೆ 5 ತಿಂಗಳಿಂದ. ಮನೆಗೆ ನೀರಿಲ್ಲ, ಫಸ್ಟ್ ಆಫ್ ಆಲ್ ಕುಡಿಯೋ ನೀರು ಇಲ್ಲ. ಅದಕ್ಕೂ ಅವ್ರು ಏನೂ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ರೋಡ್ನವರು. ಮತ್ತು ಅದನ್ನು ರೆಡಿ ಮಾಡಿಕೊಟ್ಟು ಇಲ್ಲ ಅದನ್ನ. ಮತ್ತು ನನಗೆ ಪುಟ್ಟು ಪಾಪು ಇದೆ, ಅದಕ್ಕೂ ಹುಷಾರಿಲ್ಲ. ಈಗ ಅದನ್ನ ಕರ್ಕೊಂಡು ಹೋಗೋಕ್ಕೂ ಭಯ ಆಗ್ತಾಯಿದೆ ಮನೆಯಿಂದ ಹೊರಗಡೆ. ಆ ಥರ ಪರಿಸ್ಥಿತಿ ಬಂದಿದೆ. ಮತ್ತು ಅಲ್ಲಿ ಮೇಲ್ಗಡೆ ಏನು ಟವರ್ ಕಾಣ್ತಾಯಿದೆ ಅದು ಅವ್ರಿಗೂ ನಾನು ಅರ್ಜಿ ಕೊಟ್ಟಿನಿ, ರಿಮೂವ್ ಮಾಡಬೇಕು ನೀವು, ಅದು ವರ್ಕಿಂಗ್ ಇಲ್ಲ ಅಂತ. ಅವರು ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದು ಏನಾದರೆ ನಾವು ಜವಾಬ್ದಾರಿ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಅಲ್ಲಿ ಮುಂದೆ ಚರ್ಚ್ ಇದೆ, ಅವ್ರಿಗೂ ಅಷ್ಟೇ ಫುಲ್ಲು ಹೋಗಿದೆ ಅದು. ಮತ್ತು ನನ್ನ ರೋಡ್ ಅಂತೂ ಕಂಪ್ಲೀಟ್ ಹಾಳಾಗಿದೆ. ಏನು ಮಾಡಿರೋ ಅವರು ಇಂಜಿನಿಯರ್ಸ್ ಬಂದು ಅವ್ರು ಏನೋ ಹೇಳ್ತಾರೆ. ಅವರು ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡ. ಅವರೆಲ್ಲ ನಾರ್ತ್ಗಳು, ಹಿಂದಿ ಅವ್ರು ಏನೋ ಹೇಳೋಗ್ತಾರೆ. ಅವ್ರದ್ದು ಇದಕ್ಕೆ ಅರ್ಧಂಬರ್ಧ ಮಾಡಿ ಹೋಗ್ತಾರೆ. ಅವರು ಏನೂ ಮಾಡೋದಿಲ್ಲ. ಅವರು ಈ ಥರ ಮಾಡಿ ಪರಿಸ್ಥಿತಿ ಮಾಡೋರು ನೋಡಿ. ಅಲ್ಲಿ ಏನು ವಾಲ್ ಕಟ್ಟಿದ್ದಾರೆ ಅದು ಯಾವುದೂ ಸರಿ ಇಲ್ಲ. ಒಂಚೂರು ಇದಾದ ತಕ್ಷಣ ಬಿದ್ದೋಗ್ಬಿಡುತ್ತೆ ಅದು. ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಇಲ್ಲಿ ಮತ್ತೊಬ್ಬರು ಸ್ಥಳೀಯರು. ಸರ್ ಹೇಳಿ, ಈಗ ಶಿರಾಡಿಘಾಟ್ ರಸ್ತೆ ಕಾಮಗಾರಿ ಆರಂಭಗೊಂಡು 9 ವರ್ಷಗಳು ಕಳೀತಾ ಬಂದಿದೆ. ಇದರ ನಡುವೆ ಈ ರೀತಿ ಮನೆಗಳಿಗೆ ಓಡಾಡೋಕ್ಕೆ ರಸ್ತೆ ಇಲ್ಲ, ಮಳೆಗಾಲದಲ್ಲಿ ಭೂಕುಸಿತ ಆಗ್ತಿದೆ. ಈ ಸಂಬಂಧ ಯಾರು ನಿಮ್ಮನ್ನು ಕೇಳಲಿಕ್ಕೆ ಬಂದಿಲ್ವ ಸರ್? ನಮ್ಮನ್ನು ಯಾರು ಕೇಳಲಿಕ್ಕೆ ಬಂದಿಲ್ಲ ಸರ್. ನಾವೇ ಅವ್ರಿಗೆ ಹೇಳಿದ್ರು, ಅವ್ರು ಏನೂ ಸ್ಪಂದಿಸೋದಿಲ್ಲ. ಇದು ಸಕಲೇಶ್ಪುರದಿಂದ ಇದು ಹೆಗ್ಗದ್ದೆವರೆಗೂ ಇದು ಸೇಮ್ ಇದೇ ಪರಿಸ್ಥಿತಿ. ಕಳೆದ ವರ್ಷ ಸುಮಾರು 1 ಎಕರೆ ಜಮೀನು ಅಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಜರಿದೋಗಿದೆ. ಪ್ರತಿ ಸರ್ಕಾರನೇ ಬಂದು ನೋಡೋಗಿದೆ. ಇಡೀ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಇದ್ರ ಬಗ್ಗೆ? ಈ ಕಾಂಕ್ರೀಟ್ ವಾಲ್ ಮಾಡಬೇಕಿತ್ತು. ಈ ಥರ ಜರಿಬೇಕಾದ್ರೆ ಇದಕ್ಕೆ ಯಾವ ಥರ ವಾಲ್ ಮಾಡಬೇಕು ಅದನ್ನು ಮಾಡಬೇಕು. ಸುಮ್ಮನೆ ಇವರು ಬಣ್ಣ ಕೊರೆದು ಈ ಕಲ್ಲು ಮೇಲೆ ತೋರಿಸಿ ಹೋಗಿದ್ದಾರೆ. ಇದನ್ನ ಒಂದು ಮಣ್ಣು ಸ್ವಲ್ಪ ಬಿದ್ದ ಕೂಡಲೇ ವಾಲ್ ಸಮೇತ ಜರಿದು ಬೀಳುತ್ತೆ. ಆಮೇಲೆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. 1 ಕಿಲೋಮೀಟ್ರಿಂದ ನೋಡಿ, ನಮ್ದು ಅಲ್ಲಿ 1 ಕಿಲೋಮೀಟ್ರಿಂದ ತೋಟ ಇದೆ. ಅಲ್ಲಿಂದ ನಾವು ದಿನ ಬೆಳಗ್ಗೆ ಎದ್ದು ಗುದ್ಲಿ ಹಿಡ್ಕೊಂಡು ಮಣ್ಣು ಆಚೆ ಈಚೆ ನಾವು ಮನೆಯವರು ನೀರು ಹೋಗದಾಗಿ ನೋಡ್ಕೋಬೇಕು ಮನೆಗೆ.